ಹಲೋ ಗೈಸ್, ತಾರಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಆಲ್ರೆಡಿ ತಮ್ಮನೇನು ನೋಡಿ ನಿಮಗೆ ಅನಿಸಿರುತ್ತೆ. ಇವತ್ತಿನ ವಿಡಿಯೋ ಬಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಕಾಶಿ ವಿಶ್ವನಾಥ ಟೆಂಪಲ್ಲು. ಇಲ್ಲಿ ಶಿವನ ಆರಾಧನೆ ನಡೆಯುತ್ತೆ. ಈ ಟೆಂಪಲ್ ಬಂದು ನಿಮಗೆ ಅಟ್ಟೂರು ಲೇಔಟಲ್ಲಿರೋದು. ಇದು ಯಲಹಂಕ ಸಮೀಪ ಬರುತ್ತೆ. ಇದು ತುಂಬ ಫೇಮಸ್ ಟೆಂಪಲ್ಲು, ತುಂಬ ಸತ್ಯ ಇರುವಂಥ ಟೆಂಪಲ್ಲು. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 o'clock to 11 o'clock ಇರುತ್ತೆ, ಮತ್ತು ಸಂಜೆ 5:30 to 8 o'clock ಇರುತ್ತೆ. ಇಲ್ಲಿ ಮಹಾಲಕ್ಷ್ಮಿ ವಿಗ್ರಹ ಇದೆ, ಮತ್ತು ಇದು ಮೂಲ ದೇವರು ಶಿವ ಆ್ಯಂಡ್ ಗಣೇಶ ಕೂಡ ಇದೆ ಸೈಡಲ್ಲಿ. ಈ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ನಾಡಿ ಭವಿಷ್ಯ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರು ಕೇಳಿಸಿ ನೋಡ್ಬೋದು. ಮತ್ತು ಈ ಟೆಂಪಲ್ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್, ಎಷ್ಟೊಂದು ವೀಡಿಯೋಸು ಪುರೋಹಿತರೇ ಮಾಡಿದ್ದಾರೆ. ಸೊ ಆ ವೀಡಿಯೋಸ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ, ಚೆಕ್ ಮಾಡಿ ನೋಡಿ ಒಂದ್ಸರಿ. ಮತ್ತು ಈ ದೀಪಾರಾಧನೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಾರ್ತಿಕ ವಿಶೇಷ. ಸೋಮವಾರದ ದಿವಸ ಈ ಥರ ವಿಶೇಷವಾಗಿ ಎಲ್ಲ ದೀಪಗಳು ಅಂಟಿಸಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ನಾವು 2 ಬೆಲ್ಲ ಮತ್ತು ಒಂದು ತಟ್ಟೆಲಿ ಹಾಕಿ ಮತ್ತು ಒಂದು ದೀಪ, ನಾನು 365 ಬತ್ತಿ ಇರೋ ದೀಪನ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಶಿವನ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡು ಅಂಟಿಸಿದ್ದೆ. ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಈ ಥರ ದೀಪ ಅಂಟಿಸ್ತಾರೆ. ಇದು ತುಂಬ ಒಳ್ಳೆಯದು. 365 ಬತ್ತಿ ಇರೋ ದೀಪ ಅಂಟಿಸೋದ್ರಿಂದ ನಾವು ವರ್ಷವಿಡೀ 365 ದಿವಸನೂ ಪೂಜೆ ಮಾಡಿ ದೀಪ ಹಂಚಿದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ವರ್ಷ ನಾನು 365 ಬತ್ತಿ ಇರೋವಂಥ ದೀಪನ ಈ ದೇವಸ್ಥಾನದಲ್ಲಿ ಹಂಚಿದ್ದೀನಿ. ಮತ್ತು ಇಲ್ಲಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ತೀರ್ಥಸ್ನಾನ ಪ್ರದೋಷ ಅಂತ ಮಾಡ್ತಾರೆ. ಇದು ಪೌರ್ಣಮಿ ದಿವಸ ಮಾಡ್ತಾರೆ. 3 times ಇದು ತೀರ್ಥಸ್ನಾನ ಪ್ರದೋಷ ಅಂತ ಮಾಡಿಸ್ಕೊಂಡ್ರೆ, ಅಂದರೆ 3 ಹುಣ್ಣಿಮೆ ದಿವಸ ಅಷ್ಟದಾರಿದ್ರ್ಯ ನಾಶ ಆಗುತ್ತೆ, ಮತ್ತು ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ. ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅನ್ನೋ ಫೀಲ್ ಆಗುತ್ತೆ. ನಾವು ಆ್ಯಕ್ಚುಲಿ ಟ್ರೈ ಮಾಡಿಲ್ಲ, ಮಾಡಬೇಕು. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನೋಡಿ. ನಾನು ವೀಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ. ಸತ್ಯ ಅನಿಸಿದ್ರೆ, ನಂಬಿದ್ರೆ ನೀವು ಒಂದ್ಸರಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದೇನೇ ಆಗಲಿ, ನಮ್ಮ ಕಷ್ಟಗಳ್ನ ಬೇರೆ ಜನಗಳ ಹತ್ರ ಹೇಳ್ಕೊಂಡು ಅವ್ರ ಮುಂದೆ ಓಕೆ ಅಂತಾರೆ, ಆದರೆ ಹಿಂದೆ ಎಲ್ಲರ ಹತ್ರ ಹೇಳ್ಕೊಂಡು ಆಡ್ಕೊಂಡು ಹಾಕ್ತಾರೆ. ಅದಕ್ಕಿಂತ ದೇವ್ರ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೇ ಕಲ್ಯಾಣಿ ನೋಡಿ ದೇವಸ್ಥಾನದ್ದು. ತುಂಬ ಎಲ್ಲ ಪಾಸಿಟಿವ್ ಒಪಿನಿಯನ್ನೇ ಇದೆ ಟೆಂಪಲ್ ಬಗ್ಗೆ. ನಾವು ಕೂಡ ಪ್ರತಿ ಸೋಮವಾರ ಇಲ್ಲಿ ಹೋಗಿ ನಡ್ಕೊಳ್ತೀವಿ. ನಮಗೂ ಒಳ್ಳೆಯದು ಅಂತ ಅನಿಸಿದೆ. ನೋಡಿ, ಅವ್ರವ್ರ ಇಷ್ಟ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ನೋಡಿ. ಭವಿಷ್ಯ ಹೇಳ್ತಾರೆ, ಇಂಟ್ರೆಸ್ಟ್ ಇದ್ದರೆ ಅದ್ರೂ ಕೇಳಿ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನಾವು ಮನೆಗೆ ಬಂದಿದ್ದೆ ಅರೌಂಡ್ ಒಂದು 10:30 ಆಗಿತ್ತು. ನಮ್ಮ ಮನೆಯಿಂದ ತುಂಬಾ ಹತ್ರ, ಒಂದು 15 minutes ಅಷ್ಟೇ. ನಾವು ವಿದ್ಯಾರಣ್ಯಪುರದ ಹತ್ರ ಇರೋದು. ಸೊ ಯಲಹಂಕ ಬಂದು ತುಂಬ ನಿಯರೆಸ್ಟ್ ಆಗುತ್ತೆ. ನೋಡಿ, ನೀವು ಒಂದ್ಸರಿ ಹೋಗಿ ವಿಸಿಟ್ ಮಾಡಿಕೊಂಡು ದೇವರ ಅನುಗ್ರಹ ಪಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.